ಹಾಯ್ ಫ್ರೆಂಡ್ಸ್, ಮಡಿಕೇರಿ ಫ್ಲವರ್ ಶೋಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಸಂಡೇ ಈವ್ನಿಂಗ್ 6:20. ಸಿಕ್ಕಾಪಟ್ಟೆ ರಶ್ ಇದೆ. ಕಾರು ಹಾಕಕ್ಕೆ ಜಾಗ ಇಲ್ಲ, ಗಾಡಿಗಳೆಲ್ಲ ಪಾರ್ಕಿಂಗ್ಗೆ ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಂತೂ ಕಷ್ಟಪಟ್ಟು ಒಳಗೆ ಬಂದಾಯಿತು. ತುಂಬ ಜನರ ಮಧ್ಯದಲ್ಲಿ 20 ರೂಪಾಯಿ ಎಂಟ್ರಿ ಫೀಸನ್ನು ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತಗೊಂಡು ಒಳಗೆ ಬಂದಿದ್ದೀನಿ. ಒಳಗೆ ಬರ್ತಾ ಇದ್ದಾಗನೇ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಪ್ರವೇಶದ ಬಾಗಿಲಲ್ಲೇ ಅತ್ಯದ್ಭುತವಾದಂತಹ ಆ ಒಂದು ಕಲಾಕೃತಿ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ಎಡಭಾಗದಲ್ಲಿ ಜಿಪ್ ಲೈನನ್ನು ಅಳವಡಿಸಲಾಗಿದೆ. ಸಾಹಸ ಪ್ರಿಯರು ಅಲ್ಲಿ ಕೂಡ ಭೇಟಿಯನ್ನು ನೀಡ್ಬೋದು. ಹಾಗೆ ಒಳಗೆ ಬರ್ತಾ ಇದ್ದರೆ ಫ್ಲವರ್ ಶೋ ಆರಂಭ ಆಗ್ತಾ ಇದೆ. ಫಲಪುಷ್ಪಗಳ ಪ್ರದರ್ಶನ. ಮುಂದಕ್ಕೆ ಬಂದರೆ ಕಲ್ಲಂಗಡಿ ಹಣ್ಣಿನಿಂದ ಮಾಡಿರುವಂತಹ ಹಲವಾರು ಕಲಾಕೃತಿಗಳು ಕಣ್ಣಿಗೆ ಸಿಗ್ತಾ ಇದೆ. ಹಾಗೆ ಮುಂದೆ ಬಂದಾಗ ಹೂವಿನ ತೋಟ, ಹೂವಿನ ಅಲ್ಲಿ ಮಾಡಿರುವಂತಹ ಹಲವಾರು ಕಲಾಕೃತಿಗಳನ್ನ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಮುಂದುವರಿತಾ ಬರ್ತಾ ಇದ್ದೀನಿ. ಈ ಒಂದು ರಾಜ ಸೀಟಿನ ಇತಿಹಾಸವನ್ನು ಗಮನಿಸಿದರೆ, ಮಡಿಕೇರಿಯ ಈ ರಾಜ ಸೀಟ್ ರಾಜನ ಆಸನ ಅಂತೇಳಿ ಇದನ್ನು ಕರೀತಾರೆ. ಕೊಡಗು ರಾಜರು ಸಂಜೆಯ ಸೂರ್ಯಾಸ್ತ ಮತ್ತು ಪ್ರಕೃತಿ ಸೌಂದರ್ಯವನ್ನು ಆನಂದಿಸಲು ಬಳಸುತ್ತಿದ್ದಂತಹ ಐತಿಹಾಸಿಕ ಮನೋರಂಜನಾ ತಾಣವಾಗಿದೆ. ಇದು ಪಶ್ಚಿಮ ಬಂಡೆಗಳ ಮೇಲಿರುವ ಇಟ್ಟಿಗೆ ಮತ್ತು ಗಾರೆಯಿಂದ ರಚನೆಯಾಗಿರುವ ರಾಜ ಸೀಟ್ ಎನ್ನುವಂತಹ ಈ ಐತಿಹಾಸಿಕ ಜಾಗ ರಾಜರ ಇತಿಹಾಸವನ್ನು ಸ್ಮರಿಸುತ್ತದೆ. ಈಗ ಇದು ಸುಂದರ ಉದ್ಯಾನವನ, ಮಂಜಿನ ಕಣಿವೆ ಹಾಗೂ ಮಕ್ಕಳ ಆಟಿಕೆಯ ಅತಿ ಅದ್ಭುತವಾದಂತಹ ತಾಣವಾಗಿದೆ. ಈ ಸಲದ ಫಲಪುಷ್ಪ ಪ್ರದರ್ಶನದ ಅತಿ ಮುಖ್ಯ ಆಕರ್ಷಣೆ ಎಂದರೆ ಬಗಂಡೇಶ್ವರ ದೇವಸ್ಥಾನ. ಕೊಡಗಿನ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಬಗಂಡೇಶ್ವರ ದೇವಸ್ಥಾನದ ಸುಂದರವಾದಂತಹ ಕಲಾಕೃತಿ ಹೂವಿನಿಂದ ರಚನೆಯಾಗಿ ನಮ್ಮೆಲ್ಲರ ಕಣ್ಮನ ಸೆಳೆಯುತ್ತಿದೆ. ಸಂಜೆ ರಾಜಾ ಸೀಟಿಗೆ ನಾವು ಭೇಟಿಯನ್ನು ಕೊಡುವಾಗ ನಮಗಾಗುವ ಇನ್ನೊಂದು ಅದ್ಭುತ ಅನುಭವ ಎಂದರೆ ಅದು ಸಂಗೀತ ಕಾರಂಜಿ. ಸಂಗೀತದೊಂದಿಗೆ ನೀರು ಯಾವ ರೀತಿಯಾಗಿ ಆಕಾಶ ಕಡೆಗೆ ಚಿಮ್ಮುತ್ತಾ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಕಣ್ಣಿಗೆ ಅದ್ಭುತವಾದಂತಹ ಒಂದು ನೋಟವನ್ನು ನೀಡಿ ನಮ್ಮ ಎಲ್ಲ ರೀತಿಯಾದಂತಹ ದಣಿವನ್ನು, ಆ ಇಡೀ ದಿನದ ಆ ಒಂದು ಸುಸ್ತನ್ನು ಎಲ್ಲವನ್ನು ಕೂಡ ಮರೆತು ಆ ನೀರು ಹಾರುತ್ತಿರುವಾಗ ಅದರೊಂದಿಗೆ ಬೀಳುವಂತಹ ಬೆಳಕಿನ ಕಿರಣಗಳೊಂದಿಗೆ ಅದ್ಭುತವಾದಂಥ ಅನುಭವನ ನಮಗೆ ಕೊಡುತ್ತೆ. ಮನಸ್ಸನ್ನು ತುಂಬ ಆರಾಮಾಗಿ, ಮನಸ್ಸನ್ನು ತುಂಬ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಈ ಒಂದು ಸಂಗೀತ ಕಾರಂಜಿಯನ್ನು ನೋಡಿ, ಫಲಪುಷ್ಪ ಪ್ರದರ್ಶನವನ್ನೆಲ್ಲವನ್ನು ನೋಡಿ ಅಲ್ಲಿಂದ ಹೊರಗಡೆ ಬಿದ್ದಾಗ ತುಂಬ ಸಮಯ ಆಗೋಗಿತ್ತು. ಹಾಗೆಯೇ ಜನರು ಕೂಡ ನಿಧಾನವಾಗಿ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.